ನಮಸ್ಕಾರ, ನಾನು ಶುಭಾ. ಎ ಸಿ ಕೂಲರ್ ಬೇಡ, ಬರೀ ರೈಸ್ ಚೀಲ ಒಂದಿದ್ರೆ ಸಾಕು, ನಿಮ್ಮ ಮನೆಯೆಲ್ಲ ತುಂಬಾ ತಣ್ಣಗಿರುತ್ತೆ. ಮೊದಲನೇ ಟಿಪ್ಸು, ನಾವು ಬುಟ್ಟಿ ಬಳಸ್ತೀವಿ ಬಟ್ಟೆಗಳೆಲ್ಲ, ಅಂದರೆ ವಾಶ್ ಮಾಡೋ ಬಟ್ಟೆಗಳೆಲ್ಲ ಈ ಥರ ಬುಟ್ಟಿಯಲ್ಲಿ ಇಡ್ತೀವಲ್ಲ, ಈ ಬುಟ್ಟಿಯಲ್ಲಿ ಇಟ್ಟಾಗ ಒಂದು 2-3 ಡೇಸ್ ನಾವೇನನ್ನ ವಾಶ್ ಮಾಡ್ದಿರಾ ಹಂಗೆ ಇಟ್ಬಿಟ್ಟಿದ್ದೀವಿ ಅಂತಂದರೆ ಒಂಥರ ಸ್ಮೆಲ್ ಬರುತ್ತೆ. ಮತ್ತು ಆ ಬಟ್ಟೆಗಳಲ್ಲಿ ಒಂದೊಂದು ಸತಿ ಜಿರಳೆ ಕೂಡ ಇರುತ್ತಲ್ವ. ನೀವೇನು ಮಾಡಬೇಕಂದ್ರೆ ಆ ಮುಚ್ಚಳಕ್ಕೆ ಡಬಲ್ ಟೇಪು, ಒಂದು ಸ್ವಲ್ಪ ಡಬಲ್ ಟೇಪ್ ಮೆಸ್ಬಿಟ್ಟು, ದೇವ್ರ ಪೂಜೆಗೆ ಬಳಸೋ ಕರ್ಪೂರ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ಒಂದು 2 ಕರ್ಪೂರ ನಾನು ಮೆತ್ತಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮೆತ್ತಿಸ್ಬಿಡ್ಬೇಕು. ಇವಾಗ ಆ ಬುಟ್ಟಿಗೆ ಮುಚ್ಚಳ ಹಾಕ್ಬಿಟ್ಟು ಇಟ್ಟಿದ್ದೀರಂತಂದರೆ ನಿಮ್ಮ ಬಟ್ಟೆಗಳಲ್ಲಿ ಸ್ಮೆಲ್ ಕೂಡ ಬರಲ್ಲ, ಕರ್ಪೂರದ ಸ್ಮೆಲ್ಲೇ ಬರ್ತಾ ಇರುತ್ತೆ, ಮತ್ತು ಜಿರಳೆ ಕೂಡ ಬರಲ್ಲ. ಸೆಕೆಂಡ್ ಟಿಪ್ಸು, ನಾವು ಮೊಟ್ಟೆ ಬಿಸಿ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ದಿನ ಬಿಟ್ಟು ದಿನ ಹಂಗೆ ಮೊಟ್ಟೆ ಬಿಸಿ ಮಾಡ್ತೀವಲ್ಲ, ಈ ನೀರನ್ನು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಿಮ್ಮ ಗಿಡಗಳಿಗೆ ಇದು ತುಂಬಾ ಒಳ್ಳೆ ಗೊಬ್ಬರ ಅನ್ಬೋದು ಗಿಡಗಳಿಗೆ ಈ ನೀರು. ನೋಡಿ, ಕರಿಬೇವು ಗಿಡ, ನಾವು ಬೇರೆ ಗಿಡಗಳಿಗೆಲ್ಲ ಇದೇ ನೀರು ಈ ಥರ ಚಿಮುಕಿಸ್ತೀನಿ. ಈ ಥರ ಬೇರಿಗೂ ಸ್ವಲ್ಪ ಹಾಕಬೇಕು, ಮತ್ತು ಆ ಎಲೆ ಮೇಲೆ ಕೂಡ ತಣ್ಣಗಾದ್ಮೇಲೆ, ಪೂರ್ತಿ ತಣ್ಣಗಾದ್ಮೇಲೆ ಆ ಮೊಟ್ಟೆ ಬೇಯಿಸಿರೋ ನೀರನ್ನು ನಾನು ಹಾಕ್ಕೊತಾ ಇದ್ದೀನಲ್ಲ, ಈ ಥರ ಗಿಡಗಳ ಮೇಲೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ಗಿಡಗಳಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮೂರನೇ ಟಿಪ್ಸು, ನಾವು ಲಿಕ್ವಿಡ್ ಬಳಸ್ತಾ ಇರ್ತೀವಿ. ಲಿಕ್ವಿಡ್ ಆಗೋದ್ಮೇಲೆ ಈ ಪ್ಯಾಕೆಟ್ಸ್ ಬಿಸಾಕ್ಬಿಡ್ತೀವಲ್ಲ, ಈ ಥರ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ, ನೀವು 1-2 ತಗೋಬೋದು. ಇದಕ್ಕೆ ನೀರು ತುಂಬಿಸ್ಬಿಡಿ. ವಾಶ್ ಮಾಡಿಬಿಟ್ಟಿದ್ದೆ, ವಾಶ್ ಮಾಡಿದ್ಮೇಲೆ ಈ ಥರ ನೀಟಾಗಿ ನೀರು ತುಂಬಿಸ್ಬಿಟ್ಟು, ಇದನ್ನು ನೋಡಿ ನೀರು ತುಂಬಿಸಿದ್ದೀನಿ, ಇದನ್ನು ಫ್ರೀಝರಲ್ಲಿ ಇಟ್ಬಿಡಬೇಕು. ಒಂದು 2-3 ಅವರ್ಸ್ ಇಟ್ಟಿದ್ದೀನಿ ಅಂದರೆ ಫುಲ್ ಐಸ್ ಆಗೋಗ್ಬಿಡುತ್ತಲ್ವ. ನಾನೊಂದು 2 ಅವರ್ಸ್ ಇಟ್ಬಿಟ್ಟಿದ್ದೆ. 2 ಅವರ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮಧ್ಯಾಹ್ನ ನಾನು ಇಟ್ಬಿಡ್ತೀನಿ ಸಾಮಾನ್ಯವಾಗಿ, ಸಂಜೆ ಅಷ್ಟೊತ್ತಿಗೆ ಇದು ಗಟ್ಟಿಯಾಗಿ ಐಸ್ ಆಗೋಗ್ಬಿಟ್ಟಿರುತ್ತೆ. ಇದನ್ನು ನೀವು ಏನು ಮಾಡಬೇಕಂದ್ರೆ, ನೀವು ಮಲಗೋ ರೂಮಲ್ಲಿ ಒಂದು ಬಕೆಟಲ್ಲಿ, ಇದು ಕೋಲ್ಡ್ ವಾಟರೇ ತಗೋಬೇಕಾದಷ್ಟು, ತಣ್ಣಗಿದೆ ನೀರು ಕೂಡ. ಆ ತಣ್ಣಗಿರೋ ನೀರೊಳಗಡೆಗೆ ಈ ಲಿಕ್ವಿಡ್ ಪ್ಯಾಕೆಟು ನೀವು ಐಸ್ ಕ್ಯೂಬ್ ಮಾಡಿದ್ರಲ್ಲ, ಇದನ್ನು ಇದ್ರೊಳಗಡೆಗೆ ಹಾಕ್ಬಿಟ್ಟು ಬಿಟ್ಬಿಡಿ. ನೀವು ಮಲಗೋ ಹತ್ರ ಈ ಥರ ಇಡೋದ್ರಿಂದ, ಇವಾಗ ಫ್ಯಾನ್ ಆನ್ ಮಾಡಿರ್ತೀವಿ, ಸ್ವಲ್ಪ ಹೊತ್ತಾದಮೇಲೆ ಬಿಸಿ ಗಾಳಿ ಬರ್ತಾ ಇರುತ್ತಲ್ವ, ಹಂಗೆ ಬರಲ್ಲ. ಇದು ತಣ್ಣಗಿರುತ್ತೆ, ರೂಮೆಲ್ಲ ತುಂಬಾ ತಣ್ಣಗಿರುತ್ತೆ ಮಾರ್ನಿಂಗ್ವರೆಗೂ. ನೆಕ್ಸ್ಟ್ ಟಿಪ್ಸು, ರೈಸ್ ಚೀಲ ತಗೊಂಡಿದ್ದೀನಿ. ನೀವು ಯಾವುದೇ ಚೀಲ ಈ ಥರದ್ದು ಇರುತ್ತಲ್ಲ, ಸಾಮಾನ್ಯವಾಗಿ ರೇಷನ್ ತಂದಾಗ ಆ ಚೀಲನ ತಗೋಬೇಕು. ಮತ್ತು ತೆಂಗಿನಕಾಯಿ ಬಿಡಿಸಿದ್ಮೇಲೆ ಈ ನಾರು ನಾವು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ, ಇದನ್ನು ಬಿಸಾಕಬಾರ್ದು. ಇದನ್ನು ನೀವು ಈ ಥರ ಚೀಲ ಮೇಲೆ ಜೋಡಿಸ್ಬಿಡ್ಬೇಕು. ಇದನ್ನು ನೀವೇನು ಮಾಡಬೇಕಂದ್ರೆ, ಬೇಸಿಗೆಯಲ್ಲಿ ನಿಮ್ಮ ಗಿಡಗಳಿಗೆ ನಾವು ನೀರು ಬೆಳಗ್ಗೆ ಮತ್ತು ಸಂಜೆ ಬೇಸಿಗೆಯಲ್ಲಿ 2 ಟೈಮ್ ಹಾಕಬೇಕಾಗಿರುತ್ತೆ. ನೀವು ಈ ನಾರನ್ನು ಗಿಡಗಳಿಗೂ ಕೂಡ ಪಾಟಲ್ಲಿ ಇಟ್ಬಿಟ್ಟಿದ್ದೀರಂತಂದರೆ, ನೀವು 2 ದಿನ ಬಿಟ್ಕೊಂಡು ನೀರು ಹಾಕಿದ್ರೂ ತೇವ ಹಂಗೆ ಇರುತ್ತೆ ತುಂಬ ಚೆನ್ನಾಗಿ. ಯಾವತ್ತೂ ಈ ನಾರನ್ನು ಬಿಸಾಕೋಕ್ಕೆ ಹೋಗಬೇಡಿ, ಇದು ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ಥರ ನನ್ನ ಚೀಲ ಮೇಲೆ ಜೋಡಿಸ್ಕೊಬಿಟ್ಟೆ. ಇದಕ್ಕೂ ಅಷ್ಟೇ ತಣ್ಣಗಿರೋ ನೀರು, ನೀವು ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ ನೀರು, ರಾತ್ರಿ ಮಲಗೋವಾಗ ತಣ್ಣಗಿರೋ ನೀರೇ ಚಿಮುಕಿಸ್ಬೇಕು ಚೆನ್ನಾಗಿ, ಜಾಸ್ತಿ ನೀರೇ, ಆ ನೀರೆಲ್ಲ ಹಂಗೆ ತೇವ ಇರುತ್ತೆ. ನೀಟಾಗಿ ನೋಡಿ, ಒಂದು ಜಗ್ಗಷ್ಟು ನೀರು, ಅಂದರೆ ಒಂದು ಬಾಟಲಲ್ಲಿ ನೀರು ತುಂಬಿಸಿಟ್ಟಿದ್ದೆ ನಾನು, ಆ ಪೂರ್ತಿ ಬಾಟಲಷ್ಟು ನೀರು ನಾನು ಚೆನ್ನಾಗಿ ಚಿಮುಕಿಸ್ತಾ ಇದ್ದೀನಿ. ಈ ಥರ ಚಿಮುಕಿಸ್ಬಿಟ್ರೆ ಆ ನೀರು ಬೇಗ ಹಂಗೆ ಇರುತ್ತೆ, ತೇವ ಹಂಗೆ ಇರುತ್ತೆ. ಇದ್ರ ಮೇಲೆ ಒಂದು ಮ್ಯಾಟು ನೋಡಿ, ಈ ಥರ ದಪ್ಪ ಇರೋ ಮ್ಯಾಟೇ ತಗೊಳ್ಳಿ. ಸ್ವಲ್ಪ ಆ ಮ್ಯಾಟ್ನು ನೀರಲ್ಲಿ ಚೆನ್ನಾಗಿ ತೇವ ಮಾಡಿಕೊಂಡು ಸ್ವಲ್ಪ ನೀರು ಹಂಗೆ ಇರಬೇಕು, ಜಾಸ್ತಿ ನೀರು ಕೂಡ ಹಿಂಡಬಾರ್ದು. ನೋಡಿ, ಸ್ವಲ್ಪ ನೀರು ಹಿಂಡ್ಬಿಟ್ಟು ಆ ನಾರ್ ಮೇಲೆ ಇದನ್ನು ನೀಟಾಗಿ ಮ್ಯಾಟ್ನ ಹಾಕ್ಬಿಡಿ. ರಾತ್ರಿ ಮಲಗೋವಾಗ ನೀವು ಈ ಥರ ಫ್ಯಾನ್ ಕೆಳಗಡೆ ಈ ಥರ, ಇಲ್ಲ ಸೈಡಲ್ಲಿ, ನೀವು ಮಲ್ಕೊಳ್ಳೋ ಹತ್ರ ಸೈಡಲ್ಲಿ ಈ ಥರ ಮಾಡಿಬಿಟ್ಟಿದ್ದೀರಂತಂದರೆ ತುಂಬ ತಣ್ಣಗಿರುತ್ತೆ ರೂಮೆಲ್ಲ. ನೋಡಿ, ಇದು ಮಾರ್ನಿಂಗ್ವರೆಗೂ ನಿಮಗೆ ತಣ್ಣಗೆ ಅನಿಸುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.